ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಬ್ಬ ದುಷ್ಟ ದೇವಾಲಯವನ್ನು ಆಶ್ರಯಿಸದೆ ಭಗವಂತನ ವಿರುದ್ಧವಾಗಿ ಹೋಗಿ ಜೀವನದಲ್ಲಿ ಸೋತು ಹೋಗುತ್ತಾನೆ. ಅದು ಯಾರು? ದುರ್ಯೋಧನ. ಹಾಗೆ ಭಗವಂತನ ವಿರುದ್ಧ ಹೋದವರಿಗೆ ಎಂದಿಗೂ ಗೆಲುವಿಲ್ಲ. ಆದರೆ ಒಬ್ಬ ಸದ್ಗುಣವಂತ ಭಗವಂತನ ಉಪದೇಶ ಹೇಳುತ್ತಾ ಭಗವದ್ಗೀತೆಗೆ ಶರಣಾಗಿ ಭಗವಂತನ ಆಶ್ರಯ ಪಡೆಯುತ್ತಾನೆ. ಆಗ ಅವನು ಭಗವಂತನ ಎಲ್ಲ ಅವನನ್ನು ಕಷ್ಟದಿಂದಲೂ ಪಾರು ಮಾಡುತ್ತಾನೆ. ಅದು ಅರ್ಜುನ. ಹಾಗೆ ಸಜ್ಜನರಿಗೆ ಎಂದಿಗೂ ಕಷ್ಟದಿಂದ ಎಂದಿಗೂ ಸೋಲಿಲ್ಲ. ಭಗವಂತನ ಸದಾ ಅವರ ಕಾಯುತ್ತಾನೆ. ಗೊತ್ತಾಯ್ತಾ? ಭಗವಂತ ಅವ್ರನ್ನ ಯಾವತ್ತಿಗೂ ಕಾಯ್ತಾನೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ದೇವಸ್ಥಾನಗಳಲ್ಲಿ ಅರ್ಚಕರು ಪೂಜೆ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಕೆಲವರು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ. ಅವರ ಒಂದು ಮಾತು ಕೇಳಿದ್ರೇನೆ ದೇವರು ನಿಜವಾಗ್ಲೂ ನಮಗೆ ಇವಾಗ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಡಾಕ್ಟ್ರ್ ಹೇಗೆ ಮಾತಾಡ್ತಾರೆ, ಅವ್ರ ಮಾತಿಂದಲೇ ಕೆಲವು ಕಾಯಿಲೆಗಳು ಹೊರಟೋಗುತ್ತೆ. ಹಾಗೆ ಅರ್ಚಕರು ಮಾತಿನಿಂದಲೇ ಕೆಲವು ಭಕ್ತಿ ಬರುತ್ತೆ. ಕೆಲವು ಅರ್ಚಕರು, ಕೆಲವು ಡಾಕ್ಟ್ರುಗಳು ಸರಿ ಇರಲ್ಲ. ಹಾಗೆ ಕೆಲವು ಅರ್ಚಕರು ಅದಕ್ಕೆ ಸರಿ ಇರಲ್ಲ, ಕ್ಲೀನಾಗಿ ಇಟ್ಕೊಳ್ಳಲ್ಲ ದೇವಸ್ಥಾನಗಳನ್ನ. ಕೆಲವು ದೇವಸ್ಥಾನಗಳಲ್ಲಿ ಗಲೀಜಾಗಿ ಇಟ್ಕೊಳ್ಳೋದು, ಯಾವಾಗಲೋ ಪೂಜೆ ಮಾಡೋದು, ಬೇಕಾಬಿಟ್ಟಿ ಮಾಡೋದು, ಬಂದವ್ರಿಗೆ ಒಂದು ಮಂಗಳಾರತಿ ಕೊಡದೇ ಇರೋದು, ಮಂಗಳಾರತಿ ಮಾಡದೇ ಇರೋದು, ದುಡ್ಡು ಹಾಕಿದ್ರೆ ಮಾತ್ರ ಅವ್ರಿಗೆ ಪ್ರಾಧಾನ್ಯ ಕೊಡೋದು, ಇವೆಲ್ಲ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಅವರು ಹೇಗಿರಬೇಕು ಅರ್ಚಕರು? ಗೊತ್ತಾಯ್ತಾ? ಅರ್ಚಕರ ಬಗ್ಗೆ ನಾವು ಅನ್ನೋದಲ್ಲ, ಎಲ್ಲರೂ ಮಾಡಲ್ಲ ಅದನ್ನು. ಕೆಲವು ಅರ್ಚಕರ ಬಗ್ಗೆ ಗೊತ್ತಾಯ್ತಾ? ಎಲ್ಲ ಅರ್ಚಕರು ಮಾಡಲ್ಲ ಪಾಪ. ಗೊತ್ತಾಯ್ತಾ? ಮಾಡ್ತಾರೆ. ಕೆಲವೇ ಅರ್ಚಕರು ಹಾಗೆ ಮಾಡಬೇಕು. ಪೂಜೆ ಮಾಡಿ ಜನಗಳಿಗೆ ಇದು ಮಾಡಬೇಕು. ಹಿಂದೂ ದೇವಾಲಯದಲ್ಲಿ ಅರ್ಚಕರ ಪಾತ್ರ ಏನಿರಬಹುದು ಎಂಬ ಚರ್ಚೆ ಇಲ್ಲಿ ಅನುಚಿತವೆನಿಸಲಾರದು. ಪ್ರಧಾನ ಅರ್ಚಕರಿಗೆ ಮತ್ತು ಅವರ ಸಹಾಯಕರಿಗೆ ದೇವಾಲಯದ ಆಧ್ಯಾತ್ಮಿಕ ಪರಿಸರವನ್ನು ಕಾಪಾಡುವ ಹೊಣೆ ಇರುವುದರಿಂದ ಅವರಿಗೆ ಬಿಗಿಯಾದ ಶಿಸ್ತು, ವಿಧಿ ನಿಷೇಧಗಳು ಇವೆ. ಅವರು ಶಿಸ್ತುಬದ್ಧ ಪರಿಶುದ್ಧ ಜೀವನ ನಡೆಸಬೇಕು. ಅವರು ದೇವಾಲಯದ ಎಲ್ಲ ಪೂಜಾಧಿಕಾರಿಗಳನ್ನು, ಪ್ರಾಯೋಗಿಕ ಜ್ಞಾನವನ್ನು, ಶಾಸ್ತ್ರೋಕ್ತವಾಗಿ ಉತ್ಸವಾಧಿಕಾರಿಗಳನ್ನು, ನಿಯಮಗಳನ್ನು ಅರಿತಿರಬೇಕು. ಅವರು ಎಲ್ಲ ತಿಳ್ಕೊಂಡಿರಬೇಕು. ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಯಾವ ಥರ ಪೂಜೆ ಮಾಡಿದ್ರೆ ಏನಾಗತ್ತೆ, ಬಂದವ್ರಿಗೆ ಹೇಗೆ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡಿರಬೇಕು. ಧಾರ್ಮಿಕ ಕಾರ್ಯದ ಹಾಗೂ ವೈಯಕ್ತಿಕ ಜೀವನದ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಗೊತ್ತಾಯ್ತು? ಶುದ್ಧತೆ ಇರೋದು ಮುಖ್ಯ. ಗೊತ್ತಾಯ್ತಾ? ಪೂಜಾದಿ ಕಾರ್ಯಗಳನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಬೇಕಾಬಿಟ್ಟಿ ಮಾಡೋದು, ಮಂಗಳಾರತಿ ಮಾಡ್ತಾ ಇರೋದು, ಅದು ಹಾರೋಗೋದು, ದಿನ ಅದನ್ನು ತಂದು ತಿರ್ಗಾ ಹಚ್ಕೊಳ್ಳೋದು, ಹಾಗೆಲ್ಲ ಮಾಡಬಾರ್ದು. ಬಂದವರು ನಿಮ್ಮನ್ನು ನಂಬಿರ್ತಾರೆ. ಗೊತ್ತಾಯ್ತು? ಆರೋದ್ರೆ ಅವರಿಗೆ ಮಂಗಳಾರತಿ ಮಾಡೋವಾಗ ಆರೋದ್ರೆ ಅದೇನೋ ಒಂದು ಅನಿಷ್ಟ ಅಂದ್ಕೊತಾರೆ, ಒಂದೇನೋ ನಾವು ಒಂದು ಕೆಲಸ ಆಗಲ್ಲ ಅಂದ್ಕೊತಾರೆ. ಹಾಗೆ ಮಾಡಬಾರ್ದು. ಕ್ಲೀನಾಗಿ ಒಂದು ಬತ್ತಿ ಹಚ್ಕೊಂಡು ಒಂದು ಮಂಗಳಾರತಿ ಒಂದು ನಿಯಮಬದ್ಧವಾಗಿ ಮಾಡೋದನ್ನು ಕಲ್ತ್ಕೋಬೇಕು. ದೇವಾಲಯದ ಸ್ವತ್ತಿನ ದುರುಪಯೋಗ ಮಾಡಬಾರದು. ಸ್ವತ್ತಿನ ಪೂರ್ಣ ರಕ್ಷಣೆ ಮಾಡಬೇಕು. ಭಕ್ತರ ಬಗ್ಗೆ ನಿಷ್ಕಪಟ ಕಾಳಜಿ ಇರಬೇಕು. ಉದಾರ ಹೃದಯ ಮತ್ತು ಉದಾತ್ತ ಮನಸ್ಸು ಅರ್ಚಕರಿಗೆ ಹೆಚ್ಚಿನ ಅರ್ಹತೆಯನ್ನು ತಂದುಕೊಡುತ್ತೆ. ಬಿಟ್ಟು ಉದಾರವಾಗಿ ಅವರು ಇರಬೇಕು, ಹೆಚ್ಚಿನ ಅರ್ಹತೆ ಪಡ್ಕೋಬೇಕು. ಯಾವಾಗಲೂ ಇನ್ನೊಬ್ಬರು ಹೇಳಿದ್ರೇ, ಇನ್ನೊಬ್ಬರು ಮಾಡಿದ್ರೇನೆ ಅಂತ ಅಲ್ಲ, ನೀವೇ ಅರ್ಥಕೋಬೇಕು. ಅದನ್ನು ನೀವು ಅರ್ಥಕೊಂಡಾಗ ನಿಜವಾಗ್ಲೂ ಜನಗಳು ನಿಮ್ಮ ಬಳಿಗೆ ಬಂದೇ ಬರ್ತಾರೆ. ನೀವು ಉದ್ಧಾರ ಆಗ್ತೀರಾ. ದೇವ್ರ ಬಗ್ಗೆ ಒಳ್ಳೆ ರೀತಿ ಹೇಳೋದನ್ನು ಕಲ್ತ್ಕೊಳ್ಳಿ. ನೀವೆಲ್ಲ ವಿಧಿ ಅದನ್ನು ಏನೇನು ಹೇಗೆ ಪೂಜೆ ಮಾಡಬೇಕು, ಯಾವ ಥರ ಮಾಡಿದ್ರೆ ಏನು ಅನ್ನೋದು ಜನಗಳಿಗೆ ತಿಳಿಪಡಿಸಿ. ಗೊತ್ತಾಯ್ತಾ? ಆ ತಿಳಿಪಡಿಸಿದಾಗ ಜನಗಳಿಗೂ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ. ಗೊತ್ತಾಯ್ತಾ? ತಪ್ಪಿದರೆ ಕ್ಷಮಿಸಿ. ಆಮೇಲೆ ಈಗ ದಿನಪಂಚಾಂಗವನ್ನು ತಿಳ್ಕೊಂಡು, ದಿನಾಂಕ 11/4/2025 ಶುಕ್ರವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ರಾತ್ರಿ 12:16, ನಕ್ಷತ್ರ ಉತ್ತರಿ, ಹಗಲು 2:37,
ಮಳೆ ರೇವತಿ 4ನೇ ಪಾದ. ರಾಹುಕಾಲ 10:52ರಿಂದ 12:25 ತನಕ ಇದೆ. ಗುಳಿಕ ಕಾಲ 7:46ರಿಂದ 9 ಗಂಟೆ 19 ತನಕ ಇದೆ. ಯಮಗಂಡ ಕಾಲ 3:30ರಿಂದ 5 ಗಂಟೆ 3 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.